ನಮ್ಮಲ್ಲಿ ಯಾವಾಗ ಒಂದು ಸೂಪರ್ ಹೀರೋ ಸಿನಿಮಾ ಬರುತ್ತೆ ಕಾಯ್ತಾನೆ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ರಾಜಧಾನಿ ಐಕ್ಳು ಚಾನಲ್ಗೆ ಸ್ವಾಗತ. ಈ ಹಿಂದೆ ಹನುಮಾನ್ ಅಂತ ಒಂದು ಬ್ಲಾಕ್ ಬಸ್ಟರ್ ಸಿನಿಮಾ ನೀಡಿದಂಥ ಹೀರೋದು ನೆಕ್ಸ್ಟ್ ಸಿನಿಮಾ ಯಾವುದು ಅಂತ ತುಂಬ ಕುತೂಹಲ ಇತ್ತು. ಆ ಕುತೂಹಲಕ್ಕೆ ಇವತ್ತು ಬ್ರೇಕ್ ಹಾಕಿದೆ. ಅದೇ ಮಿರಾಯಿ. ಕರ್ನಾಟಕದಲ್ಲಿ ಮಿರಾಯಿ ಸಿನಿಮಾನ ಹೊಂಬಾಳೆ ಸಂಸ್ಥೆ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಕನ್ನಡದಲ್ಲೇ ಸ್ವಲ್ಪ ಸ್ಕ್ರೀನ್ಗಳು ಕೊಟ್ಟಿದ್ದಾರೆ. ಕನ್ನಡದಲ್ಲೇ ನೋಡಿ ಸಿನಿಮಾ ನಿಮ್ಗೆ ಇಷ್ಟ ಆಗುತ್ತೆ. ಕನ್ನಡ ಡಬ್ಬಿಂಗ್ ಚೆನ್ನಾಗಿ ಬಂದಿದೆ. ಅಂದಾಗೆ ರಿವ್ಯೂ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಚಿಕ್ಕ ಕಿವಿ ಮಾತು. ಟೈಮ್ ಟ್ರಾವೆಲ್, ಸೂಪರ್ ಹೀರೋ, ಸೂಪರ್ ನ್ಯಾಚುರಲ್ ಪವರ್ಸ್ ಈ ಥರ ವಿಷನ್ ಇಟ್ಕೊಂಡಿರೋರು ಯಾರಾದರೂ ಇದ್ದರೆ ಅವ್ರನ್ನ ದಯವಿಟ್ಟು ಪ್ರೊಡ್ಯೂಸ್ ಮಾಡಿ ಅಥವಾ ಬೇರೆ ಲ್ಯಾಂಗ್ವೇಜ್ಗಾದ್ರೂ ಕತೆ ಕೊಡಿ. ಮಿರಾಯಿ ಈ ಪದದ ಅರ್ಥ ಏನು ಅಂತ ನೀವು ತಿಳ್ಕೋಬೇಕು ಅಂದರೆ ಸಿನಿಮಾ ನೋಡಿದ್ರೇ ನಿಮ್ಗೆ ಗೊತ್ತಾಗುತ್ತೆ. ಸಿನಿಮಾದಲ್ಲಿ ಹೇಳೋಕ್ಕೋಗಿರೋ ವಿಷಯ ತುಂಬ ಸಿಂಪಲ್ ಆಗಿದೆ, ಆದರೆ ಅದನ್ನು ತೋರಿಸಿರೋ ರೀತಿ ಮಾತ್ರ ಸಖತ್ತಾಗಿದೆ. ಪ್ರಪಂಚದಲ್ಲಿ ಅತಿ ಮುಖ್ಯವಾಗಿರೋ 9 ಗ್ರಂಥಗಳನ್ನ ಒಬ್ಬ ವಿಲನ್ ಕ್ಯಾಪ್ಚರ್ ಮಾಡೋಕ್ಕೆ ಬರ್ತಾನೆ. ಅದರಲ್ಲಿ ಆಲ್ರೆಡಿ 8ನ ಕ್ಯಾಪ್ಚರ್ ಮಾಡಿರ್ತಾನೆ. ಇನ್ನು ಒಂದು ಯಾವುದು? ಆ ಒಂದನ್ನು ಕಾಪಾಡೋಕ್ಕೆ ಹೀರೋ ಎಷ್ಟು ಕಷ್ಟಪಡ್ತಾನೆ ಅನ್ನೋದೇ ಸಿನಿಮಾದ ಒನ್ಲೈನ್ ಕತೆ. ಆದರೆ ಕತೆ ಬೇರೆನೇ ಇದೆ. ಸಿನಿಮಾ ಕೂಡ ಬೇರೆ ಲೆವೆಲ್ಗೆ ಇದೆ. ಸಿನಿಮಾದ ಪ್ಲಾಟ್ ಹೀಗಿದೆ. ಒಂದು ಒಳ್ಳೆ ಕಾರ್ಯ ನಡಿಬೇಕು ಅಂದರೆ ಅದಕ್ಕೆ ತ್ಯಾಗ ಮಾಡೋ ಅಂಥ ಒಂದು ದೊಡ್ಡ ಮನಸ್ಸು ಇರಬೇಕು. ಇಲ್ಲಿ ಯಾರನ್ನ ತ್ಯಾಗ ಮಾಡ್ತಾರೆ, ಆ ತ್ಯಾಗದಿಂದ ನೆಕ್ಸ್ಟ್ ಏನಾಗುತ್ತೆ ಅನ್ನೋದೇ ಸಿನಿಮಾದ ಪ್ಲಾಟ್. ಕತೆ ಸಿಂಪಲ್ ಆಗಿದ್ರು ಸ್ಕ್ರೀನ್ ಪ್ಲೇ ಮಾತ್ರ ಸಖತ್ತಾಗಿದೆ. ಬಿಕಾಸ್ ಸಿನಿಮಾ ಒಂದ್ ಕಡೆ ನಿಲ್ಲಲ್ಲ, ತುಂಬಾ ದೇಶಗಳು, ತುಂಬಾ ಸ್ಟೇಟ್ಗಳಲ್ಲಿ ಟ್ರಾವೆಲ್ ಆಗುತ್ತೆ. ಆ ವಿಜುವಲ್ಸ್ ಏನ್ ಗುರು ಯಪ್ಪ. ಈ ಸಿನಿಮಾದ ಸಿನಿಮಾಟೋಗ್ರಫರ್ ಮತ್ತೆ ಡೈರೆಕ್ಟರ್ ಒಬ್ಬರೇ ಆದ್ರಿಂದ ಆ ವಿಜುವಲ್ಸ್ ಅಷ್ಟು ಸಖತ್ತಾಗಿ ಬಂದಿದೆ. ಪ್ಲಸ್ ಸಿನಿಮಾದಲ್ಲಿ ಬಳಸಿರೋ VFX ಪೋರ್ಷನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಗುರು. ಹನುಮಾನೇ ಒಂದು ತೂಕ ಅನ್ಕೊಂಡು ಹೋದ್ರೆ ಇದು ಅದಕ್ಕಿಂತ ಮೀರ್ಸೋ ತರ ಇದೆ ಸಿನಿಮಾ. ಪೀಪಲ್ ಮೀಡಿಯಾ ಫ್ಯಾಕ್ಟರಿ ಸಂಸ್ಥೆಯಿಂದ ಬಂದಿರೋ ಈ ಸಿನಿಮಾ ಕ್ವಾಲಿಟಿ, ವಿಜುವಲ್, ಸ್ಟೋರಿ ಟೆಲ್ಲಿಂಗ್, ಕ್ಯಾರೆಕ್ಟರ್ಸ್, ಸೆಟ್ ವರ್ಕ್, ಮ್ಯೂಸಿಕ್, ಸಿನಿಮಾಟೋಗ್ರಫಿ, ಡೈರೆಕ್ಷನ್, ಸ್ಟೋರಿ, ನೀವು ಏನೇ ತಗೊಳ್ಳಿ ಪ್ರತಿ ಒಂದು ಕೂಡ ಟಾಪ್ ಆಗೇ ಇದೆ. ಅದು ಸಿನಿಮಾ ನೋಡಿದಾಗ ನಿಮಗೆ ಮಾತ್ರ ಆ ವಿಜುವಲ್ಸ್ನ ಆನಂದ ಆಗುತ್ತಲ್ಲ, ಅದು ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಸಿನಿಮಾದಲ್ಲಿ ಕೆಲವೊಂದು ಎಪಿಸೋಡ್ಗಳು ನೋಡೋಕೆ ಚಿಕ್ಕದಾಗಿರ್ಬೋದು, ಆದರೆ ಅದ್ರ ಹಿಂದ್ಗಡೆ ಬರುತ್ತಲ್ಲ BGMಗಳು, ಅದು ನೆಕ್ಸ್ಟ್ ಲೆವೆಲ್ ಗುರು. ಚಿಕ್ಕದಾಗಿರೋ ಸೀನ್ನ ಎವ್ಲೇಟ್ ಮಾಡಿ 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 ನೆಕ್ಸ್ಟ್ ಏನಾಗುತ್ತೆ ಅಂತಾನೇ ತೊಗೊಂಡೋಗ್ತಾರೆ. ಮ್ಯೂಸಿಕ್ ಡೈರೆಕ್ಟರ್ ಹ್ಯಾಟ್ಸ್ ಆಫ್ ಸರ್. ಸಿನಿಮಾದಲ್ಲಿ ನನಗನ್ಸಿದ ಮೇಜರ್ ಹೈಲೈಟ್ಸ್ ಏನಪ್ಪ ಅಂದರೆ ಜಟಾಯು ಎಪಿಸೋಡ್, ಮಿರಾಯಿ ಎಪಿಸೋಡ್, ಮಿರಾಯಿ ಅವ್ನ ಕೈಗೆ ಬಂದಾಗ ನಡೆಯೋ ಒಂದು ಫೈಟ್ ಎಪಿಸೋಡ್, ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಟ್ರೈನ್ ಎಪಿಸೋಡ್ ಮಾತ್ರ ಸಕ್ಕತ್ತಾಗಿದೆ. ಬಿಕಾಸ್ ಆ ವಿಜುವಲ್ ಪ್ಲಸ್ ಆ VFX ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಇನ್ನೊಂದು ವಿಲನ್ ಫ್ಲ್ಯಾಶ್ ಬ್ಯಾಕ್ ಎಪಿಸೋಡನ್ನು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಒಂದು ತಾಯಿಯ ತ್ಯಾಗ ಇದೆಯಲ್ಲ, ಆ ಕಾಸ್ ನನಗೆ ತುಂಬ ಇಷ್ಟ ಆಯಿತು. ಈ ಸಿನಿಮಾದ ಮುಖ್ಯ ಪಾತ್ರಗಳಲ್ಲಿ ಈ ಕಲಾವಿದರು ಕಾಣಿಸ್ಕೊಂಡಿದ್ದಾರೆ. ತೇಜ, ಮಂಚು ಮನೋಜ್, ರಿತಿಕಾ ನಾಯಕ್, ಶ್ರೇಯಾ, ಜಯರಾಮ್, ಜಗಪತಿ ಬಾಬು. ಇವರು ಅಲ್ಲದೆ ಇನ್ನೊಂದಷ್ಟು ಕಲಾವಿದರುಗಳು ಕಾಣಿಸ್ಕೊಂಡಿದ್ದಾರೆ. ಎಸ್ಪೆಷಲಿ ಫೈಟ್ ಕೊರಿಯೋಗ್ರಾಫರ್ ಮಾಡಿರೋ ಅಂಥ ಫೈಟ್ ಮಾಸ್ಟರ್ಸ್ ಪ್ಲಸ್ ಆ ಫೈಟ್ ಎಪಿಸೋಡ್ಗಳನ್ನ ಕೊರಿಯೋಗ್ರಾಫ್ ಮಾಡಿದಾರಲ್ಲ, ಅದು ಮಾತ್ರ ಚಿಂದಿಗುರು. ಎಲ್ಲೂ ಕೂಡ ಕಾಂಪ್ರಮೈಸ್ ಆಗಿಲ್ಲ. ಈ ಪದ ನಾನು ಎಷ್ಟು ಸಲ ಬಳಸ್ತಾ ಇದ್ದೀನಿ ಅಂದರೆ ಈ ಸಿನಿಮಾ ನೋಡಿದಾಗಲೇ ನಿಮಗೆ ಗೊತ್ತಾಗುತ್ತೆ. ಸೆಟ್ ವರ್ಕ್ ಮಾತ್ರ ಚಿಂದಿಯಾಗಿದೆ. ಒಂದು ಪ್ರೊಡಕ್ಷನ್ ವ್ಯಾಲ್ಯೂನ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗಿರೋದು ಸೆಟ್ ವರ್ಕ್, ಆ ಕತೆ ಜೊತೆಗೆ ಸ್ಕ್ರೀನ್ ಪ್ಲೇ. ಅಂದಾಗೆ ಈ ಸಿನಿಮಾದಲ್ಲಿ ರೆಗ್ಯುಲರ್ ಲವ್ ಸ್ಟೋರಿ ಥರ ಏನಿಲ್ಲ, ಲೈಟಾಗಿ ಕ್ರಶ್ ಅಂತ ಒಂದಿರುತ್ತೆ ಅಷ್ಟೇ. ಬಟ್ ಅದು ಕೂಡ ಸಿನಿಮಾ ಕತೆ ಒಳಗಡೆನೆ ಬ್ಲೆಂಡ್ ಮಾಡ್ಕೊಂಡು ಹೋಗಿದ್ದಾರೆ. ಲವ್ಗೆ ಅಂತಲೇ ಸಪ್ರೇಟ್ ಟ್ರ್ಯಾಕು, ಸಪ್ರೇಟ್ ಸಾಂಗು ಆ ಥರ ಎಲ್ಲ ಏನಿಲ್ಲ. ಆ ಕ್ಯಾರೆಕ್ಟರ್ ಡಿಸೈನ್ ಕೂಡ ತುಂಬ ವಿಭಿನ್ನವಾಗಿ ಮಾಡ್ಕೊಂಡಿದ್ದಾರೆ. ಅಲ್ಲಲ್ಲಿ ಹೀರೋಗಳು ಡೈಲಾಗ್ ಬರುತ್ತೆ ಮತ್ತು ಸಣ್ಣ ಪುಟ್ಟ ಕಾಮಿಡಿ ಪಂಚಸ್ ಇದೆ. ಅದೆಲ್ಲನೂ ಲೈಟಾಗಿ ಒಳ್ಳೆ ಕುರುಕು ತಿಂಡಿ ತಿಂದಂಗೆ ಇತ್ತು. ಅಂದಾಗೆ ಈ ಸಿನಿಮಾನ ನಾನು ಕನ್ನಡದಲ್ಲೇ ನೋಡಿದ್ದು. ಕನ್ನಡ ಡಬ್ಬಿಂಗ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಿನಿಮಾದಲ್ಲಿ ಒಂದು ಸರ್ಪ್ರೈಸ್ ಎಲಿಮೆಂಟ್ ಇದೆ. ಸಿನಿಮಾ ಮುಗಿದ ಮೇಲೆ ಎಂಡ್ ಕಾರ್ಡ್ ಆದಮೇಲೆ ನಿಮಗೆ ಗೊತ್ತಾಗುತ್ತೆ. ಇಡೀ ಥಿಯೇಟರಲ್ಲಿ ಸಿನಿಮಾ ನೋಡ್ಬೇಕಾದ್ರೆ ಎಸ್ಪೆಷಲಿ ಕ್ಲೈಮ್ಯಾಕ್ಸಲ್ಲಿ ಪ್ರತಿ ಒಬ್ಬರು ಜೈ ಶ್ರೀರಾಮ್ ಅಂತ ಕಿರ್ಚಿದ್ದಾರೆ. ಬಿಕಾಸ್ ಆ ವಿಜುವಲೈಸೇಷನ್, ಆ ಮ್ಯೂಸಿಕ್, ಆ ಸೀನ್ ಎವ್ಯುಲೇಷನ್ ಮಾತ್ರ ಸಕ್ಕತ್ತಾಗಿ ಬಂದಿದೆ. ಸೊ ಈ ಪ್ರೊಡಕ್ಷನ್ ಮೇಲೆ ನನ್ನ ಎಕ್ಸ್ಪೆಕ್ಟೇಷನ್ ಇನ್ನೂ ಜಾಸ್ತಿ ಆಗಿದೆ. ಬಿಕಾಸ್ ಈ ಪ್ರೊಡಕ್ಷನ್ ಏನಿದೆ ಪೀಪಲ್ ಮೀಡಿಯಾ ಫ್ಯಾಕ್ಟರಿ, ನೆಕ್ಸ್ಟ್ ನಮ್ಮ ಕನ್ನಡದಲ್ಲಿ ಗಣೇಶ್ ಅವರ ಪಿನಾಕ ಸಿನಿಮಾ ಇವರೇ ಪ್ರೊಡ್ಯೂಸ್ ಮಾಡ್ತಾ ಇರೋದು. ಜೊತೆಗೆ ಶ್ರೀಮುರಳಿ ಅವರ ಹೊಸ ಸಿನಿಮಾ ಕೂಡ ಇವರೇ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಈ ಎರಡು ಸಿನಿಮಾದಲ್ಲಿ VFX ಪೋರ್ಷನ್ಸ್ಗೆ ನಾನು ತುಂಬ ಕಾಯ್ತಾ ಇದ್ದೀನಿ. ಸೊ ಇದಷ್ಟು ನನ್ನ ರಿವ್ಯೂ ಆಗಿತ್ತು. ನೀವು ಮಿರಾಯಿ ಸಿನಿಮಾನ ನೋಡಿದರೆ ಯಾವ ಲ್ಯಾಂಗ್ವೇಜಲ್ಲಿ ನೋಡಿದ್ದೀರಾ ಅಂತ ಕಮೆಂಟ್ ಮಾಡಿ. ನಾನು ಎಲ್ಲರಿಗೂ ಪ್ರಿಫರ್ ಮಾಡೋದು ಕನ್ನಡ ಲ್ಯಾಂಗ್ವೇಜಲ್ಲೇ ನೋಡಿ. ಕನ್ನಡ ಡಬ್ಬಿಂಗ್ ತುಂಬ ಚೆನ್ನಾಗಿ ಬಂದಿದೆ. ಮತ್ತಷ್ಟು ಕನ್ನಡ ಸಿನಿಮಾ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.